ನಮಸ್ಕಾರ ಸ್ನೇಹಿತರೆ, ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ, ಈ ವಿಡಿಯೋ ಬಂದುಬಿಟ್ಟು ಲಕ್ಷ್ಮೀ ಗುಡಿದಿದೆ ನೋಡಿರಿ. ಲಕ್ಷ್ಮೀ ಗುಡಿ ಒಳಗೆ ಸತ್ಯನಾರಾಯಣ ಪೂಜೆ ಇತ್ತು, ಹೀಗಾಗಿ ಹೋಗಿದ್ದೆ. ಅದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡೆ. ನೋಡಿರಿ, ಲಕ್ಷ್ಮೀ ಗುಡಿದ ನೋಡ್ತಿರ್ಬೋದು ಎಷ್ಟು ಚೆಂದಾಗೈತಿ ಲಕ್ಷ್ಮೀ ಮೂರ್ತಿ. ದಿನಾನು ಅದರದ್ದು ಅಲಂಕಾರ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಮಸ್ತಾಗಿ ಪೂಜೆ ಮಾಡಿರ್ತಾರೆ ಲಕ್ಷ್ಮೀ ಗುಡಿ ಒಳಗೆ. ಇವತ್ತು ಹುಣ್ವಿ ದಿನದ ವಿಡಿಯೋ ಇದು. ಕಾರ್ ಹುಣ್ವಿ ಇತ್ತಲ್ರಿ, ಹೀಗಾಗಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರೆ ಸಾಯಂಕಾಲ ಎಲ್ಲರೂ ಹೋಗಿದ್ವಿ ಪೂಜೆಗೆ. ನೋಡ್ರಿ, ಈಗ ನಾವು ಸಹ ಬಂದಿದ್ವಿ. ಕಾಯಿ, ಉದ್ದಿನ ಕಡ್ಡಿ, ಹೂವು ತೊಗೊಂಡು ಬಂದಿದ್ವಿ. ಸತ್ಯನಾರಾಯಣ ಪೂಜೆ ಭಾಳ ಚೆಂದ ಅಂದ್ರೆ ಭಾಳ ಚೆಂದಾಗಿತ್ತು. ಲಕ್ಷ್ಮೀ ಗುಡಿದ ಇದನ್ನೇ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಪೂಜೆನ. ದಿನಾಲೂ ಪೂಜೆ ಇರ್ತೈತಿ. ಅದರ ಬೇರೆ ಶುಕ್ರವಾರ ಮಂಗಳವಾರ ಮಾತ್ರ ಎಷ್ಟು ಜನ ಇರ್ತಾರೆ, ಎಷ್ಟು ರಶ್ ಇರ್ತೈತೆ ಅಂದ್ರೆ ಹೇಳೋದಕ್ಕಾಗಂಗಿಲ್ಲ, ಅಷ್ಟು ಜನ ಇರ್ತಾರೆ. ಇವತ್ತು ನೋಡಿರಿ ಎಷ್ಟು ಜನ ಇದ್ದರೆ. ಲಕ್ಷ್ಮಿ ಅಂತೂ ಎಷ್ಟು ಚೆನ್ನಾಗಿ ಕಾಣತ್ತಾಳೆ ಅಂದ್ರೆ ನಿಜವಾಗ್ಲೂ ಇದು ನಿಜವಾದ ದೇವತೆನ ಕುಂತಿದ್ದಾಳೇನೋ ಅನ್ನೋಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ದೇವರಿಗೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವರಿಗೆ, ಅಷ್ಟು ಖುಷಿ ಆಗ್ತೈತಿ ನೋಡ್ರಿಗ. ಅದರ ಬೇರೆ ಶುಕ್ರವಾರ ಸಾಯಂಕಾಲದ ಪೂಜೆ ಟೈಮಿಗೆ ಇದು ಬಾರ್ಸೋರೆಲ್ಲ ಬಂದಿರ್ತಾರೆ ರೀ, ಪಿ ಊದವ್ರು ಅದೆಲ್ಲ ಭಾಳ ಚಂದ ಪೂಜೆ ಮಾಡ್ತಾರೆ ನೋಡ್ರಿಗ. ಮತ್ತು ಸತ್ಯನಾರಾಯಣ ಪೂಜೆ ಮುಗಿದ್ಮೇಲೆ ಪ್ರಸಾದ ಕೊಡಾಕತ್ತಿದ್ರು. ತೊಗೊಂಡ್ರಾಯ್ತಂತ ಲೈನಿಗೆ ಬಂದಿದ್ವಿ. ಹೊರಗಡೆ ಪ್ರಸಾದ ಕೊಡಾಕತ್ತಿದ್ರು, ಪ್ರಸಾದ ತೊಗೊಂಡ್ರಾಯ್ತಂತೇಳಿ ಇಲ್ಲಿ ಬಂದ್ವಿ. ಪ್ರಸಾದ ಸ್ವೀಟ್ ಮತ್ತು ಚಿತ್ರಾನ್ನ ಕೊಡಾಕತ್ತಿದ್ರು. ಸತ್ಯನಾರಾಯಣ ಪ್ರಸಾದ ಅಂತ ಹೇಳಿಬಿಟ್ಟು ಭಾಳ ಚಂದ, ನಿಜವಾಗ್ಲೂ ದೇವ್ರ ಅಲಂಕಾರ ಅಂತೂ ಎಷ್ಟು ಹೇಳಿದ್ರು ಕಡಿಮೆ, ಅಷ್ಟು ಚಂದ ಮಾಡಿರ್ತಾರೆ. ಪ್ರಸಾದ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಎಲ್ಲರೂ ಅಲ್ಲೇ ನಿಂತ್ಕೊಂಡು ಪ್ರಸಾದ ತಿಂತಾಯಿದ್ರೆ ಹಂಗೆ ವಿಡಿಯೋ ಮಾಡಿಕೊಂಡೆ. ಖುಷಿ ಅನಿಸ್ತು ಒಂಥರ ಗುಡಿಗೆ ಬಂದಿದ್ದು. ಭಾಳ ಚಂದ ಅಂದ್ರೆ ಭಾಳ ಚಂದ ಪೂಜೆ ಆಕೈತ್ರಿ. ಲಕ್ಷ್ಮೀ ಗುಡಿದ ಭಾರಿ ಮಸ್ತ್ ಪೂಜೆ ಮಾಡಿರ್ತಾರೆ ನೋಡ್ರಿ. ಈಗ ಎಲ್ಲರೂ ಮಸ್ತ್ ಹರಟೆ ಹೊಡ್ಕೊತ ಮಾತಾಡ್ಕೊತ ಬರಾಕತ್ತಿದ್ವಿ. ಪ್ರಸಾದ ತೊಗೊಂಡ್ಬಿಟ್ಟು ಮನೆ ಕಡೆ ಬಂದ್ರೆ ಆಯ್ತಂತ ಹೇಳಿಬಿಟ್ಟು ಬಂದ್ವಿ. ಸೊ ಇನ್ನೊಂದು ಏನು ಸರ್ಪ್ರೈಸ್ ಅಂದರೆ, ನಿಜವಾಗ್ಲೂ ಇವತ್ತು ನನ್ನ ಬರ್ತಡೇ ಇತ್ತು. ನಾನು ನಿಜವಾಗ್ಲೂ ನಂಗೆ ಬರ್ಡೇ ಮಾಡ್ಕೊಳ್ಳೋ ಮನಸ್ಸಾಗಲಿ, ಬರ್ತಡೇದು ಏನೂ ಇಷ್ಟ ಇರಲಿಲ್ಲ ಈ ಸಾರಿ. ಯಾಕಂತ ಗೊತ್ತಾಗಲಿಲ್ಲ, ನನಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಸುಮ್ಮನಾಗಿದ್ದೆ. ನಮ್ಮ ಮನೆಯವ್ರೂ ಸಹ ಕೇಕ್ ತೊಗೊಂಬರ್ತೀನಂದ್ರು ಬೇಡ ಅಂತ ಹೇಳಿದ್ದೆ. ನಾನು ಬ್ಯಾಡ್ರಿ ನಂಗೆ ಕೇಕ್ ಅಂತ ಹೇಳಿದ್ದೆ. ಆದರೆ ಅವ್ರು ಸರ್ಪ್ರೈಸಾಗಿ ನಿಜವಾಗ್ಲೂ ನಾವು ಗುಡಿಗೆ ಹೋಗಿ ಬರೋ ಅಷ್ಟರಲ್ಲೇ ಇರೋದನ್ನು ಮಟ್ರಿಯಲ್ ನಿಮ್ಗೆ ಗೊತ್ತು, ಇರೋದನ್ನು ಯೂಸ್ ಮಾಡ್ಕೊಂಡು ರೆಡಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನಾ ಈ ಥರ ಕೇಕ್ ಕಟ್ ಮಾಡ್ತಾ ಇರೋದು. ಡೆಕೋರೇಷನ್ ಆಗಲಿ ಏನಾಗಲಿ ಮಾಡಿರಲಿಲ್ಲ. ಕೇಕೂ ಸಹ ಜಾಸ್ತಿ ಏನು ಕಟ್ ಮಾಡಿಲ್ಲ. ಇದು ಒಂದು 2ನೇ ಸಾರಿನೋ 3ನೇ ಸಾರಿ ಅನ್ಬೋದು. ಹೀಗಾಗಿ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಖುಷಿ ಆಯ್ತು ನಿಜವಾಗ್ಲೂ. ಕೇಕ್ ತೊಗೊಂಬಂದಿದ್ರು ಮತ್ತು ಈ ಥರ ಸಿಂಪಲ್ಲಾಗಿ ಶ್ವೇತಾನಿ ಕೇಕ್ ಮೇಲೆ ಕಂಟಿನ್ಯೂ ಹೊಡಿಬೇಕವನ ಕೇಕ್ ಇದು ತಕ್ಕೋತೀನಿ. ಅಣ್ಣ ನೀ ಫೋಟೋ ತೆಗಿತಿಲ್ಲ? ವಿಡಿಯೋ ವಿತ್ ಎಲ್ಲ ಮಾಡಿ, ಅದು ವಿತ್ ಫೋಟೋ ನೋಡ್ರಿ. ಬರ್ತಡೇ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಸಿಂಪಲ್ಲಾಗಿ, ನಾನಂತರೂ ಕೇಕ್ ಸಹ ಕಟ್ ಮಾಡೋದು ಬೇಡ ಅಂತ ಅನಿಸಿತ್ತು. ಅಷ್ಟೇ ಅವ್ರು ಗುಡಿಗೆ ಹೋಗಿ ಬರೋಷ್ಟಲ್ಲೇ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಯಾರ. ಇವತ್ತು ಕಾರ್ ಹುಣ್ಣಿಮೆ ಅಲ್ರಿ, ಹೀಗಾಗಿ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಮಧ್ಯಾಹ್ನಕ್ಕೆ ಹೋಳ್ಗೆ ಮಾಡಿದ್ದೆ. ಹೋಳ್ಗೆ ಮಾಡಿ ದೇವರಿಗೆ ಎಡೆ ಮಾಡಿ ಮಧ್ಯಾಹ್ನ ಊಟ ಹೋಳ್ಗೆನ ತಿಂದ್ವಿ. ಹಂಗೆ ಸಾಯಂಕಾಲ ಪೂಜೆ ಇತ್ತಲ್ಲ, ಹೀಗಾಗಿ ನಾನು ಪೂಜೆಗೆ ಹೋಗಿದ್ದೆ. ಅವ್ರು ಬರೋ ಅಷ್ಟರಲ್ಲೇ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು ಒಂಥರ.
ಅದರ ಜೊತೆಗೆ ಇದೊಂದು ಫೋಟೋ ನಾವು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದ ಫೋಟೋ ತೆಗೆಸ್ಕೊಂಡಿದ್ವಿ. ಬಟ್ ಅವ್ರು ಇದು ಮಾಡಿ ಕೊಡ್ತಾರಂತ ಅಂದ್ಕೊಂಡಿರಲಿಲ್ಲ. ಒಂಥರ ಖುಷಿ ಅನಿಸ್ತು. ಫೋಟೋ ಮಸ್ತ್ ಬಂದೈತಿ. 4 ಜನ ಕುಂತಿರೋ ಫ್ಯಾಮಿಲಿ ಫೋಟೋ ಫ್ರೇಮ್ ಮಾಡಿ ಕೊಡಿಸಿದ್ದೆ. ಒಂಥರ ಖುಷಿ ಅನ್ನಿಸ್ತು ಈ ಫೋಟೋ. ನಾನು ಅವ್ರಿಗೆ ಹೇಳಿದ್ದೆ ಮುಂಚೆ, ಆದರೆ ಅವ್ರು ಅದನ್ನ ಅಷ್ಟೇನು ತಲೆಯಾಗ ಹಾಕ್ಕೊಂಡಿರಲಿಲ್ಲ. ಹೀಗಾಗಿ ನಾನು ಹೇಳೋದಕ್ಕೂ ಹೋಗಿದ್ದಿಲ್ಲ. ಏನಾದರೂ ಮಾಡಲಿ ಅಂತ ಸುಮ್ಮನಿದ್ದೆ. ಈ ಫೋಟೋ ಕೊಡ್ತಾರಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ. ಸ್ವಲ್ಪ ದಿನ ಆಯಿತು ನಂಗೆ ನೆನಪು ಹಾರಿದ್ವಿ. ನಾವು ಆ ಫೋಟೋ ತೆಗೆಸ್ಕೊಂಬಂದ್ಮೇಲೆ ಅದನ್ನು ಫ್ರೇಮ್ ಮಾಡಿಸ್ಬೇಕು ಅನ್ನೋದು ನೆನಪು ಇರಲಿಲ್ಲ. ಸಡನ್ನಾಗಿ ತೊಗೊಂಬಂದ್ರೆ ಹಿಂಗಾಗಿ ಖುಷಿ ಅನ್ನಿಸ್ತು ಫೋಟೋ ನೋಡಿ. ಇದ್ರಾಗ ನಮ್ಮ ತ್ರಿಷಾ ಮಿಸ್ ಆಗ್ಯಾಳ್ರಿ. ಯಾಕಂತಂದ್ರೆ ಆಕಿ ಸ್ವಲ್ಪ ಕೋಪ ಬಂತು. ಹೀಗಾಗಿ ಅವ್ರ ಪಪ್ಪ ಒಂದು ಸ್ವಲ್ಪ ಹೊಡೆದ್ರೆ ಅದಕ್ಕೆ ಆಕಿ ಕೆಳಗೆ ಹೋಗಿದ್ದಳು ಅವ್ರ ಅಮ್ಮನ ಹತ್ರ. ಎಷ್ಟು ಕರೆದ್ರೂ ಬರಲೇ ಇಲ್ಲ. ಹೀಗಾಗಿ ಸುಮ್ಮನಾದೆ ನಾನು. ನೋಡ್ರಿ ಎಲ್ಲ ಮುಗಿದ ಮೇಲೆ ಬಂದಳು. ಹೋಗಿ ಕರ್ಕೊಂಡು ಬಂದೆ. ಅವಾಗೂ ಇನ್ನೂ ಕೇಕ್ ತಿನ್ನಕ್ಕೆ ಒಲ್ಲೆನ ಅನ್ನಕತ್ತಿದ್ದಳು. ಹಂಗೆ ಮಾಡಾತಿದ್ದಳು ನಮ್ಮ ತ್ರಿಷಾ. ಒತ್ತಾಯ ಮಾಡಿ ಹಿಂಗೆ ಮಾಡಿ ಕೇಕ್ ತಿನ್ನಿಸಿದೆ ಅವಳಿಗೆ. ಅವಳು ಕೋಪ ಬಂದ್ರೆ ಹಂಗೆ ಮಾಡ್ತಾಳ್ರಿ ಆಕಿ. ಒಟ್ಟು ಮಾತು ಕೇಳೋದೇ ಇಲ್ಲ ಹೇಳಿದ್ದೆ. ಹಾಗಾಗಿ ಆಕಿಗೆ ಬಿಟ್ಟು ಬಿಡ್ತೀವಿ ನಾವು. ಒಂಥರ ಖುಷಿ ಅನ್ನಿಸ್ತು ಬರ್ತ್ಡೇ ಸೆಲೆಬ್ರೇಷನ್. ಅವ್ರು ಏನಾದರೂ ಹೇಳಿದರೆ ನಾ ಏನಾದರೂ ಮಾಡ್ತಿದ್ದೆ ಅಡುಗೆ. ಎಲ್ಲರೂ ಯಾರಿಲ್ಲ, ಹುಡುಗರು ಬಂದಿದ್ರು ಇಷ್ಟ. ಹೀಗಾಗಿ ಏನು ಮಾಡಿರಲಿಲ್ಲ. ಜೊತೆಗೆ ಚೀಪ್ಸ್ ಮತ್ತು ಕೇಕ್, ಸೇವು, ಈ ಜ್ಯೂಸ್ ಇದನ್ನು ಎಲ್ಲರೂ ತೊಗೊಂಡ್ವಿ. ನೋಡ್ರಿ ಅವರು ಹಾಯ್ ಮಾಡಕತ್ತಾರೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡಾತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೋಡ್ರಿ ಈಗ ಚೀಪ್ಸ್ ಮತ್ತು ಇದು ತಿನ್ನಾತೀವಿ. ನಮ್ಮ ಚಿಂಟು ಚೀಪ್ಸ್ ಮತ್ತು ಸೇವು ಇಂಥದ್ದಿದ್ರೆ ಅವನಿಗೆ ಏನೇನು ಬೇಡ. ನೋಡ್ರಿ ಅಲ್ಲಿ ಯಾವ ಥರ ಕೇಕ್ ಹಚ್ಚಿದ ನನ್ನ ಮಗಕ್ಕೆ. ಎಲ್ಲರಿಗೂ ಹುಡುಗರಿಗೆ ಇಲ್ಲೇ ಕರೆದಿದ್ನಿ ಮ್ಯಾಲೆ. ಹೀಗಾಗಿ ಎಲ್ಲರೂ ಸ್ವಲ್ಪ ಕೇಕ್ ತಿಂದ್ರೆ, ಸೇವು ತಿಂದ್ರೆ ಮತ್ತು ಚಿಪ್ಸ್ ತಿಂದು ಹೋಳ್ಗೆ ತಿನ್ನಂದ್ರೆ ಒಲ್ಲೆ ಅನ್ನಕತ್ರಿ. ಹೀಗಾಗಿ ಸುಮ್ಮನಾದೆ ರೀ. ಸೊ ನೋಡ್ರಿ ಇಟ್ಟು ಕೇಕ್ ಕಸ್ಕೊಂಡು ಕೂತಾಳ ನಂದು. ತಗೋ ಪಿಂಕಿ, ಅವನಿಗೊಂದು ಕೊಡು. ಅವನ ಮುಂದಿನ ಇದು ಲೋಟ ಸಾರಿಸ್ಲಿ. ಓಮ ಸೂಪರ್ ತ್ರಿಷಾ. ಇಷ್ಟೊತ್ತನ ಸಿಟ್ಟು ಬಂದಿತ್ತಾನೆ? ಹೌದಾ? ಸೊ ಹಂಗೆ ನೋಡ್ರಿ ಈಗ ಇಲ್ಲಿ ರೀಲ್ಸ್ ಮಾಡಾಕತ್ತೆ. ಒಂದೆರಡು ರೀಲ್ಸ್ ಮಾಡಿದೆ ಅಷ್ಟೆ. ಸೊ ತ್ರಿಷಾ ಕಟ್ಟಿ ಮನಿ ಅಂತ ನನ್ನ ಇನ್ಸ್ಟಾಗ್ರಾಮ್ ID ಐತಿ. ಪ್ಲೀಸ್ ಅಲ್ಲಿ ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೋಡ್ರಿ ಎಲ್ಲರೂ ಚೀಪ್ಸ್ ಮತ್ತು ಸೇವು ಅದೆಲ್ಲ ತಿಂದು ಅವರು ಮನೆಗೆ ಹೋದ್ರೆ, ಹುಡುಗಿಯರನ್ನೂ ಮನೆಗೆ ಕಳಿಸಿದ್ವಿ. ಚಿಂಟು ನೋಡ್ರಿ ನಂಗೆ ಇಲ್ಲಿ ಕೇಕ್ ಹಚ್ಚಿಬಿಟ್ಟಾನ. ಚೆನ್ನಾಗಿತ್ತು ಕೇಕು ಮಾತ್ರ. ಸೊ ಸ್ವೀಟ್ ಅಂತಲೇ ಹೇಳ್ಬೋದು. ಮೆಮೊರಿ ಒಂಥರ ಖುಷಿ ಆಯ್ತು. ಸೊ ಎಲ್ಲರೂ ಊಟ ಮಾಡಿದ್ವಿ. ಟೈಮ್ ಆಗಿಬಿಟ್ಟಿತ್ತು. ಆಗಲೇ ಚಿಪ್ಸ್ ಅದು ತಿಂದಿದ್ರಂತ ಹೇಳಿಬಿಟ್ಟು ನಾನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದನ್ನೆಲ್ಲ ತೆಗೆದು ಇನ್ನೇನು ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಊಟ ಮಾಡಿದ್ರೆ ಆಯ್ತು ಅಂತ ಹೇಳಿಬಿಟ್ಟು ಊಟ ಮಾಡೋ ಅಷ್ಟರಲ್ಲೇ ನಂದು 11 ಗಂಟೆ ಆಯ್ತು ನೋಡ್ರಿ. ಊಟ ಮಾಡಿ ಎಲ್ಲ ತೊಳೆದಿಡೋ ಅಷ್ಟರಲ್ಲೇ 11 ಗಂಟೆ ಆಯ್ತು ನೋಡ್ರಿ. ಈಗ ಎಲ್ಲ ಹೆಂಗೆ ಇಟ್ಬಿಟ್ಟಿವಿ ಇಲ್ಲಿ ಹಿಂದೆ. ಎಷ್ಟು ನೀಟ್ ಇಟ್ಟರು ಮತ್ತು ಕೆಲ್ಸಕ್ಕೆ ಬೇಕಾಗಿರ್ತೈತಲ್ರಿ. ಹಿಂಗಾಗಿ ತೆಗಿಯೋದು ಇಡೋದು ಇದೇ ಆಗಿಬಿಡ್ತೈತಿ ಪದೇ. ಫ್ರೇಮ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಚಂದ ಬಂದೈತ್ರಿ ಈ ಫೋಟೋ. ಫ್ಯಾಮಿಲಿ ಫೋಟೋ ನಿಜವಾಗ್ಲೂ ಇಷ್ಟ ಆಯ್ತು. ಇನ್ನೂ ಒಂದಿಷ್ಟು ಫೋಟೋಸ್ ಇದ್ದಾವೆ. ಸೊ ಆ ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿರಿ. ಭಾಳ ಮಸ್ತ್ ಬಂದಾವ. ಮತ್ತು ಈ ಫ್ರೇಮ್ ರೇಟೂ ಇಷ್ಟು ಕಡಿಮೆ ಐತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಷ್ಟು ಕಡಿಮೆ ಒಳಗೆ ಪರಿಚಯದವರು ಮಾಡಿಕೊಟ್ಟಾರೆ. ಭಾಳ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಫ್ರೇಮ್ ಮಾಡಿಸೋದು ಇವಾಗ ಸದ್ಯದ ಮಟ್ಟಿಗೆ ರೇಟ್ ಜಾಸ್ತಿ ಇದಾವೆ. ಇದು ಫೋಟೋನು ಮಸ್ತ್ ಬಂದೈತಿ. ಮತ್ತು ಸಿಟ್ಟು ಬಂದಿತ್ತು ಹುಡುಗಿ ಕೇಕ್ ಕಟ್ ಮಾಡಕ್ ಬರಲಿಲ್ಲ. ಚೆನ್ನಾಗೈತಿ ಫ್ರೇಮ್ದ. ಸೊ ಇಷ್ಟ ಆಯ್ತು ಅಂತಾರ. ನೋಡ್ರಿ ತ್ರಿಷಾ ಕೇಕ್ ಹತ್ತಿದ್ದನ್ನ ಹೇಳಕತ್ತಿದ್ಲು. ಆಕಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಿಂತ್ಕೊಂಡಿದ್ದು. ನೋಡ್ರಿ ಈಗ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನಾನು. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೋಡಿರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.